ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾಸ್ ಲೈಫ್ ಸ್ಟೈಲ್. ಈ ಥರ ಬ್ಯೂಟಿಫುಲ್ಲಾಗಿ ನಾವು ಕೂಡ ಸರ ಪೋಣಿಸ್ಕೋಬೋದು. ಅದು ಎಲ್ಲಿ ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ, ಇದು ಬಂದು ಚಿಕ್ಕಪೇಟೆಯಲ್ಲಿ. ನಾನು ಈಗಾಗಲೇ ಪ್ರೀವಿಯಸ್ ವಿಡಿಯೋದಲ್ಲೇ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ ಬೀಡ್ಸ್ಗಳು ಎಲ್ಲಿ ಸಿಗುತ್ತೆ, ಗೋಲ್ಡ್ ಬೀಡ್ಸ್ಗಳಾಗಲಿ ಲೈಟ್ ವೆಯ್ಟಲ್ಲಿ ಅನ್ನೋದು ಹಾಲ್ ಮಾರ್ಕ್ದು. ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ನೋಡ್ಕೊಂಡು ಬನ್ನಿ. ಹಾಗೆ ಆ ಥರ ಬೀಡ್ಸ್ಗಳನ್ನ ನಾನು ಆ ಥರ ಗೋಲ್ಡ್ ಬೀಡ್ಸು ತೊಗೊಂಡು ನಾನು ಇಲ್ಲಿ ಮಣಿಗಳ ಜೊತೆ ಪೋಣಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ನಾವೇ ಕಸ್ಟಮೈಸ್ ಮಾಡಿರೋವಂಥ ಡಿಸೈನ್ಸು. ನಾವು ಹೇಗೆ ಹೇಳಿದ್ರೆ ಅವ್ರು ಆ ಥರ ಪೋಣಿಸ್ಕೊಡ್ತಾರೆ. ನೋಡಿ, ಅಲ್ಲಿ ರೆಡ್ ಕಲರಲ್ಲಿ ಮಾಡ್ತಿದ್ರಲ್ವ, ಆಯಿಲ್ ರೆಡ್ ಕಲರಲ್ಲಿ, ಅದು ಬಂದು ನಾವು ಸಿಲ್ವರಲ್ಲಿ ತೊಗೊಂಡಿದ್ದು. ಸಿಲ್ವರಲ್ಲಿ ಆ ಥರದ್ದು ತೊಗೊಂಡು ನಾನು ನನ್ನ ಫ್ರೆಂಡ್ ಇಬ್ಬರೂ ಸೇಮ್ ಅದು ಒಂದೇ ಥರ ಇರಲಿ ಅಂತ ಅಂದ್ಬಿಟ್ಟು ಅದನ್ನು ಹೊಲಿಸ್ಕೊಂಡ್ವಿ. ಇದು ಬಂದು ಇವರು ಲಕ್ಷ್ಮೀದು ಹಾಕ್ಸ್ತಿದ್ದಾರಲ್ಲ, ಇದು ಅವ್ರ ಹತ್ರ ಇತ್ತು ಡಾಲರು. ಅದು ಆ ಸೈಡಲ್ಲಿ 2 ಬೀಡ್ಸ್ ಇದೆ ಅಲ್ವ, ಅದು ಸಿಲ್ವರ್ಗೆ. ಅದನ್ನು ಅವ್ರು ತೊಗೊಂಡು ಆ ಥರ ಅವ್ರು ಕಸ್ಟಮೈಸ್ ಮಾಡಿಸ್ಕೊಂಡ್ರು. ಇವಾಗ ಇವ್ರು ಪೋಣಿಸ್ತಿದ್ದಾರಲ್ವ, ಇದು ಬಂದು ಗೋಲ್ಡು. ನಾನು ಇವಾಗ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಈ ಗೋಲ್ಡು ಎಲ್ಲಿ ತೊಗೊಂಡೆ ಏನು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಹಾಕಿದ್ದೀನಿ. ಅದು ನೋಡಿಲ್ಲ ಅಂದರೆ ಎದುರು ಯಾರಾದರೂ ನೋಡ್ಕೊಂಡು ಬನ್ನಿ. ಅವ್ರ ಹತ್ರನೇ ಈ ಥರ ಮಣಿಗಳು ಸಿಗುತ್ತೆ ಕಲರ್ದು. ನೀವು ಅದನ್ನು ತೊಗೊಂಡು ನಮ್ಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಮಾಡಿಸ್ಕೋಬೋದು. ನೋಡಿ ಯಾವ ಥರ ಹೊಲಿಸ್ಕೊಳ್ತಿದ್ದಾರೆ. ಅಲ್ಲಿ ಒಂದು ರೆಡ್ ಮಾಡಿಸ್ಕೊಂಡಿದ್ನಲ್ವ, ಅದಕ್ಕೆ ನಾನು ಇದನ್ನು ಗ್ರೀನಲ್ಲಿ ಮಾಡಿಸ್ಕೊಂಡೆ. ಗೋಲ್ಡ್ರಲ್ಲಿ, ಸಿಲ್ವರಲ್ಲಿ ಆಯಿಲ್ ರೆಡ್ ಕಲರ್ ಯೂಸ್ ಮಾಡಿ ಮಾಡಿಸ್ಕೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ವರ್ಕೆಲ್ಲ. ಅಲ್ಲಿ ಚಿಕ್ಕಪೇಟೆಯಲ್ಲಿ ರಾಜಾ ಮಾರ್ಕೆಟ್, ಆ ರಾಜಾ ಮಾರ್ಕೆಟ್ ಒಳಗಡೆ ಫುಲ್ಲು ಇದೇ ಕೆಲಸದವರೇ ಕೂತಿರ್ತಾರೆ. ಒಬ್ಬರಲ್ಲ ಇಬ್ಬರಲ್ಲ, ಸುಮಾರು ಒಂದು 20-30 ಜನ ಈ ಥರ ಕೆಲಸ ಮಾಡ್ಕೊಂಡು ಕೂತಿರ್ತಾರೆ. ಅವ್ರದ್ದೇ ಎಲ್ಲ ಒಂದು ಟೀಮ್ ಇರುತ್ತೆ. ಯಾರು ಫ್ರೀ ಆಗಿರ್ತಾರೋ ಅವರು ಅಲ್ಲಿ ಹೊಲ್ಕೊಡ್ತಾರೆ. ಡಿಪೆಂಡ್ ಆಗುತ್ತೆ ಇಲ್ಲಿ ಬೀಡ್ಸುದು ವರ್ಕ್ ಮೇಲೆ. ನಮಗೆ ಇಲ್ಲಿ 100 ರೂಪೀಸಿಂದನೂ ಸ್ಟಾರ್ಟ್ ಆಗುತ್ತೆ, 350, 400 ಆ ಥರ. ಅಂದರೆ ನಾವು ಯಾವ ಥರ ವರ್ಕ್ ಮಾಡಿಸ್ತೀವಿ ಆ ಥರ ಆಗುತ್ತೆ ಅದಕ್ಕೆ ಚಾರ್ಜಸ್ಸು. ಮತ್ತು ಒಬ್ಬೊಬ್ರ ಹತ್ರ ಒಂದೊಂದು ರೇಟ್ ಇರುತ್ತೆ. ನೀವು ಅವ್ರು ಹೇಳಿದಷ್ಟೇ ಕೊಡ್ಬೇಡಿ, ಸ್ವಲ್ಪ ಬಾರ್ಗಿಂಗ್ ಮಾಡಿ. ಇಲ್ಲ ಅಂದರೆ ಅವ್ರು ಇಷ್ಟ ಬಂದಂಗೆ ಹೇಳ್ತಾರೆ. ಅವರು 100 ರೂಪಾಯಿ ಹೇಳಿದ್ರು ನಾವು 80 ರೂಪಾಯಿ, 50 ಆ ಥರ ಸ್ಟಾರ್ಟ್ ಮಾಡಬೇಕು. ಇಲ್ಲ ಅಂತಂದರೆ ಅವ್ರು ಇಷ್ಟ ಬಂದಂಗೆ ರೇಟ್ ಹೇಳ್ತಾರೆ. ವರ್ಕ್ ಜಾಸ್ತಿ ಇದೆ ಹಾಗೆ ಇದು ಅಂತ ಹೇಳ್ಬಿಟ್ಟು. ಬಟ್ ನೀವು ಬಾರ್ಗಿನ್ ಮಾಡಿದರೆ ಅವ್ರು ಕಮ್ಮಿ ಮಾಡಿಕೊಡ್ತಾರೆ. ಇದು ಬಂದು ನಂದು ಗೋಲ್ಡ್. ಇದು ನೋಡಿ, ನಾನು 4 ಚಿಕ್ಕ ಮಣಿ, 1 ದೊಡ್ಡ ಮಣಿ ತೊಗೊಂಡಿದ್ದೆ. ಅದನ್ನು ದೊಡ್ಡ ಮಣಿನ ಬಂದು ಮಿಡಿಲಲ್ಲಿ ಹಾಕ್ಕೊಂಡ್ಬಿಟ್ಟು ಸೈಡಲ್ಲಿ 4 ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮತ್ತು ಅವ್ರು ಸಜೆಸ್ಟ್ ಮಾಡಿದ್ರು, ಇಲ್ಲ ದೊಡ್ಡ ಮಣಿ ಜೊತೆಗೆ 2 ಚಿಕ್ಕ ಮಣಿ ಹಾಕಿ ಆಮೇಲೆ ಸೈಡಲ್ಲಿ ಅದು ಇನ್ನೊಂದು 2 ಚಿಕ್ಕ ಮಣಿ ಇದೆಯಲ್ವ ಅದನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದು ಡಾಲರ್ ಥರ ಕಾಣಿಸುತ್ತೆ, ಚೆನ್ನಾಗಿ ಅನಿಸುತ್ತೆ ಅಂತ. ಹೌದು, ಅವ್ರು ಹೇಳ್ದಂಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಾಕ್ಕೊಂಡು ನೋಡಿದಾಗ. ನೋಡಿ, ಇದು ಬಂದು ಸಿಲ್ವರು, ಅದು ರೆಡ್, ಆಯಿಲ್ ರೆಡ್ಡಲ್ಲಿ ಮಾಡ್ತಿರೋದು. ಇದು ಆಯಿಲ್ ರೆಡ್ ಬೀಡ್ಸಲ್ಲಿ ನೋಡಿ ಯಾವ ಥರ ಸುತ್ತಾರೆ ಅಂತ. ಇದು ಬಂದು ಫುಲ್ಲು ಸಿಲ್ವರಲ್ಲಿ ಸ್ಟೋನ್ಸ್ ಇದೆ. ನಾವು ಅದನ್ನು ಕಾಂಬಿನೇಷನಾಗಿ ವೈಟದು 1 ತೊಗೊಂಡು ಮತ್ತು ರೆಡ್ ಕಲರ್ ಬೀಡ್ಸ್ ಇರೋದು 4 ತೊಗೊಂಡಿದ್ವಿ. ಅದನ್ನು ಕೂಡ ಸೇಮ್ ಹಂಗೆ ಒಂದು ಸ್ವಲ್ಪ ಕೊಳಪೆ ಥರ ಬರುತ್ತೆ. ಒಂದು ಮಿಡಿಲಲ್ಲಿ ವೈಟದು ಸ್ಟೋನು, ಇನ್ನೊಂದು ಬಾಲ್ ಥರ ಇರೋದು 4 ತೊಗೊಂಡಿದ್ವಿ. ಅದು ರೆಡ್ಡು ವಿತ್ ವೈಟು ಮಿಕ್ಸ್ ಆಗಿದೆ. ಅದಕ್ಕಾಗಿ ಅದು ಆ ಥರ ಮಿಕ್ಸ್ ಆಗಿರೋದ್ರಿಂದ ನಾವು ಇದಕ್ಕೆ ಆಯಿಲ್ ರೆಡ್ಡೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಇಬ್ಬರೂ ಆಯಿಲ್ ರೆಡ್ಡಲ್ಲೇ ತೊಗೊಂಡು ಆ ಥರ ಪೋಣಿಸ್ಕೊಂಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ಡಿಸೈನ್ ಆಗಲಿ. ಮತ್ತು ಅವರು ಪೋಣಿಸಿದ್ದು ನಾವು ವೇರ್ ಮಾಡಿ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಅಷ್ಟೇ ಬ್ಯೂಟಿಫುಲ್ಲಾಗಿರುತ್ತೆ. ಯಾಕಂದರೆ ಈಗೆಲ್ಲ ತುಂಬ ರೇಟ್ ಇದೆ ಗೋಲ್ಡೆಲ್ಲ ಅಲ್ವಾ. ಸೊ ನಮ್ಗೆ ಅದೆಲ್ಲ ಅಷ್ಟು ಕೊಟ್ಟು ತೊಗೊಳಕ್ಕಂತೂ ಆಗೋದಿಲ್ಲ. ಸೊ ಹಾಗಾಗಿ ನಾವು ಈ ಥರದಕ್ಕೆ ಹೋದರೆ ಬಜೆಟ್ ಫ್ರೆಂಡ್ಲಿ ಆಗೂ ಇರುತ್ತೆ, ಗೋಲ್ಡ್ ಇದೆ ಅಂತಲೂ ಆಗುತ್ತೆ. ಮತ್ತು ನಿಮಗೆ ಸಿಲ್ವರ್ ಬೀಡ್ಸ್ ಇದೆ ಎಲ್ಲಿ ತೊಗೊಂಡೆ ಅಂದರೆ ಅಲ್ಲೇ ಇವಾಗ ನಾನು ಮಾಡಿಸ್ತಿದ್ದೀನಲ್ಲ, ಅಲ್ಲೇ ಸಿಕ್ಕಾಪಟ್ಟೆ ಅಂಗಡಿಗಳಿದೆ. ನೀವು ಯಾರನ್ನ ಕೇಳಿದ್ರೂ ಅವರೇ ಹೇಳ್ಬಿಡ್ತಾರೆ, ಅಲ್ಲಿ ಮಣಿ ಹೊಲ್ಕೊಡೋರೆ ಹೇಳ್ಬಿಡ್ತಾರೆ ನಿಮಗೆ ಎಲ್ಲಿ ಸಿಗುತ್ತೆ ಈ ಥರ ಸಿಲ್ವರ್ಸ್ದು ಅದೆಲ್ಲ ಅಂತ ಅಂದ್ಬಿಟ್ಟು. ಯಾವ ಅಂಗಡಿ ಸಿಗುತ್ತೆ ಕಲೆಕ್ಷನ್ಸು ಅಂತ ಅವ್ರು ಹೇಳ್ತಾರೆ. ಅವ್ರು ಹೇಳಿದ ಅಂಗಡಿಗೆ ಹೋಗಿ ನಾನು ಸಿಲ್ವರ್ದು ತೊಗೊಂಡಿದ್ದು. ನಮ್ಗೆ ಅಲ್ಲಿ ಹೋದ್ಮೇಲೆ ಇಷ್ಟ ಆಯಿತು. ಇವಾಗ ನಾನು ಗೋಲ್ಡದು ಏನು ತೊಗೊಂಡಿದ್ದೀನೋ ಅದೇ ಥರದ್ದು ಸಿಲ್ವರಲ್ಲೂ ಸಿಗುತ್ತೆ. ಗೋಲ್ಡ್ ಅಫೆಕ್ಟ್ ಹಾಕೋಕ್ಕಾಗಲ್ಲ ಅಂತಂದವರು ಸಿಲ್ವರಲ್ಲಿ ಕೂಡ ಮಾಡಿಸ್ಕೋಬೋದು ಆ ಥರ.
ಬಟ್ ತುಂಬ ಚೆನ್ನಾಗಿರುತ್ತೆ. ನಂದು ಸರ ಎಲ್ಲ ಹೊಲಿದಾಯಿತು. ಲಾಸ್ಟಲ್ಲಿ ಇವರು ಗೋಲ್ಡ್ ಥ್ರೆಡ್ಡಿಂದ ಸುತ್ತಿದ್ದಾರೆ. ಅದೊಂದು ವರ್ಕ್ ಆಯಿತು ಅಂತಂದರೆ ಮುಗೀತು. ನೋಡಿ ಈ ಥರ ಬಂದಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಹಾಕೊಂಡಾಗ ಮಾತ್ರ ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ಈಗೆಲ್ಲ ತುಂಬ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಈ ಥರ ವರ್ಕ್ ಮಾಡಿಸ್ಕೊಳ್ಳೋದು. ಬೆಸ್ಟು ಆ್ಯಕ್ಚುಲಿ. ತುಂಬ ಜಾಸ್ತಿ ಚಿನ್ನದಲ್ಲಿ ಹೋಗ್ತಿದೆ ಅಂದರೆ ನಮಗೇನು ಜಾಸ್ತಿ ಗ್ರಾಮ್ ಬೇಕಾಗೋದಿಲ್ಲ ಇದರಲ್ಲಿ. ಮತ್ತು ನಮ್ಮ ಸ್ಯಾರಿ ಮ್ಯಾಚಿಂಗ್, ಡ್ರೆಸ್ ಮ್ಯಾಚಿಂಗ್ ಯಾವುದಕ್ಕೆ ಬೇಕಾಗಿದ್ರೂ ಹಾಕೋಬೋದು, ಎಲ್ಲದಕ್ಕೂ ಸೂಟ್ ಆಗುತ್ತೆ. ಈಗಿರೋ ರೇಟಿಗೆ ನಾವು ಗೋಲ್ಡ್ ತೊಗೊಳ್ತೀವಿ ಅಂತ ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಸೊ ಈ ಥರ ಮಾಡಿಸ್ಕೊಂಡ್ರೆ ನಮ್ಮ ಗ್ರ್ಯಾಂಡಾಗೂ ಇರುತ್ತೆ, ನೋಡೋದಕ್ಕೆ ಲುಕ್ಕು ಕೂಡ ಚೆನ್ನಾಗಿರುತ್ತೆ, ಫ್ಯಾಷನ್ ಆಗಿ ಇರುತ್ತೆ. ಮತ್ತು ಕಮ್ಮಿ ವೆಯ್ಟಲ್ಲಿ ಕೂಡ ನಮಗೆ ಒಂದು ಒಳ್ಳೆ ಬ್ಯೂಟಿಫುಲ್ ನೆಕ್ಲೆಸ್ ರೆಡಿ ಆಗಿಬಿಡುತ್ತೆ. ಮೇನ್ ಪ್ಲಸ್ ಪಾಯಿಂಟ್ ಇದು. ತುಂಬ ಬಡ್ಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಮತ್ತು ನಾವೆಲ್ಲಾದರೂ ದೂರ ಹೋದ್ರೂ ಕ್ಯಾರಿ ಮಾಡೋದಕ್ಕೆ ತುಂಬ ಈಸಿ. ಅದೊಂದು ಮೇಯ್ನು. ನೋಡಿ ಈಗೆಲ್ಲ ಸರಗಳು ರೆಡಿಯಾಗಿದೆ. ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ. ಇದು ಒಂದು ಅವ್ರು ಮಾಡಿಸ್ಕೊಂಡ್ರು, ನನ್ನ ಫ್ರೆಂಡು. ಇನ್ನೊಂದು ಅವ್ರದ್ದು ಬ್ಲ್ಯಾಕ್ ಕಲರ್ದು ಡಾಲರ್ ಅವ್ರ ಹತ್ರ ಇತ್ತು. ಸೈಡಲ್ಲಿ ಸಿಲ್ವರ್ದು ಬೀಡ್ಸ್ ತೊಗೊಂಡು ಮಾಡಿಸ್ಕೊಂಡ್ರು. ನಾನು ಇಲ್ಲಿ ಗ್ರೀನ್ ಕಲರ್ದು ಬೀಡ್ಸ್ ಹಾಕ್ಕೊಂಡು, ಗ್ರೀನ್ ಕಲರ್ದು ಬೀಡ್ಸಿಗೆ ನಾನು ಗೋಲ್ಡ್ದು ಬೀಡ್ಸ್ ಹಾಕ್ಕೊಂಡು ಮಾಡಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು ನೋಡಿ. ತುಂಬ ಚೆಂದಾಗಿ ಕಾಣಿಸ್ತಿತ್ತು. ಇನ್ನೂ ಚೆನ್ನಾಗಿ ರೆಡಿಯಾಗಿ ಸ್ಯಾರಿ ಮೇಲೆ, ಡ್ರೆಸ್ ಮೇಲೆ ಹಾಕ್ಕೊಂಡ್ರೆ ತುಂಬ ಒಳ್ಳೆ ಲುಕ್ ಕೊಡುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕು ಸಬ್ಬು ಮಾಡೋದು ಮರಿಬೇಡಿ.